ಎಷ್ಟೋ ಜನ ಎಷ್ಟೋ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿ ಎಷ್ಟೋ ತುಂಬಾ ಕಷ್ಟದಿಂದ ಅದರಿಂದ ಹೊರಗೆ ಬರ್ತಾರೆ. ಬಂದ ಮೇಲೆ ವೆಯ್ಟ್ ಗೇನ್ ಆಗ್ತಾರೋ ಇಲ್ಲ ಏನೋ ಪ್ರಾಬ್ಲಮ್ಸ್ ಬಾಡಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಅವ್ರಿಗೇನೋ ಶೇಮ್ ಅನಿಸ್ತಾ ಇರುತ್ತೆ. ಅಯ್ಯೋ ನಾನು ವೆಯ್ಟ್ ಜಾಸ್ತಿ ಆಗೋಗಿದ್ದೀನಿ. ಅಯ್ಯೋ ನಿಮ್ಮ ಬಾಡಿ ಎಷ್ಟೆಲ್ಲ ಸಫರ್ ಮಾಡ್ಕೊಂಡು ಬಂದಿದೆ, ಅದ್ರಲ್ಲಿ ನಿಮ್ ವೆಯ್ಟ್ ಗೇನ್ ಏನೂ ಅಲ್ಲ. ನೀವು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ ನಾನು ಅಷ್ಟೆಲ್ಲ ಸಹಿಸ್ಕೊಂಡು ಈಗ ಸದ್ಯಕ್ಕೆ ನಮ್ಮ ಬಾಡಿ ಸಸ್ಟೈನ್ ಆಗಿ ಇನ್ನೂ ಹೆಲ್ತಿ ಆಗಿದೆ. ಇಟ್ಸ್ ಟು ಗುಡ್. ಆ್ಯಂಡ್ ಹೌದು ನಾನು ವೆಯ್ಟ್ ಗೇನ್ ಆಗಿದ್ದೀನಿ, ಸರಿ ಇವಾಗಿಂದ ನೀನು ಅದನ್ನು ಹೌದು ಇದೆಲ್ಲ ಆಗಿರೋದು ಒಳ್ಳೆ, ಐ ಮೀನ್ ವಾಟ್ ಎವರ್ ಐ ಆಮ್ ಸ್ಟಿಲ್ ಆನ್ ಬೆಟರ್ ಸೈಡ್, ನಾನಿನ್ನೂ ಒಳ್ಳೆ ಜಾಗದಲ್ಲೇ ಇದ್ದೀನಿ ಅಂತ ಅಂದ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅವ್ರು ನೀಟಾಗಿ ಮುಂದೆ ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಇನ್ಮೇಲೆ ನಾನು ಡಯಟ್ ಮಾಡ್ತೀನ ವರ್ಕೌಟ್ ಮಾಡ್ತೀನ ಅದೆಲ್ಲ ಯೋಚನೆ ಮಾಡ್ಬೋದು. ಅದು ಬಿಟ್ಬಿಟ್ಟು ಇಲ್ಲ ನನಗೇನೂ ಆಗಿಲ್ಲ ಅಂದ್ಕೊಳ್ಳೋದು, ಇಲ್ಲದೇ ಇದ್ರೆ ನನಗೆ ಹೀಗಾಗೋಯ್ತು, ಅಯ್ಯೋ ನನಗೆ ಹಿಂಗೆ ಬಾಡಿ ಹಿಂಗಾಗೋಗಿದೆ ಯಾರು ಏನು ಅನ್ಕೋತಾರೋ ಅಂತ ಮನೆಯಲ್ಲೇ ಮುಚ್ಚಿಟ್ಕೊಂಡು ಕೂತಿರೋದು, ಹಾಗೆಲ್ಲ ಮಾಡಿದ್ರೆ ಮುಂದುವರಿಯೋಕ್ಕೆ ಆಗೋದಿಲ್ಲ. ಸೊ